ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಹೇರ್ ಕೇರ್ ಟಿಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಈಗ ಬೇಸಿಗೆ ಕಾಲ ಆಗಿರುವ ಕಾರಣ ಹೆಚ್ಚಿನವರಿಗೂ ತಲೆಕೂದಲು ತುಂಬ ಉದುರುತ್ತೆ ಅಲ್ಲ, ಡ್ಯಾಂಡ್ರಫಿನ ಸಮಸ್ಯೆ ತೋರಿಸೋದು ಎಲ್ಲ ಇರುತ್ತೆ. ಅದಕ್ಕೆ ಎಲ್ಲ ಒಂದು ರೆಮಿಡಿ ನಾನೀಗ ಹೇಳ್ಕೊಡ್ತೀನಿ. ಇದು ನ್ಯಾಚುರಲ್ ಆಗಿರೋದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಮ್ಮ ಎಲ್ಲರ ಮನೆಯಲ್ಲೂ ಕೂಡ ಈ ಥರ ದಾಸವಾಳ ಹೂವು ಇರುತ್ತೆ ನೋಡಿ. ಇದು ನಮಗೆ ಬೇಕಾಗಿರೋದು. ಯಾವ ಕಲರ್ ಹೂವಾದರೂ ತೊಂದರೆ ಇಲ್ಲ. ಹೂವು ಕಡಿಮೆ ಇದ್ದರೆ ಇದರ ಎಲೆ ಕೂಡ ತಗೊಳ್ಬೋದು. ಇದು ನಮ್ಮ ತಲೆ ಕೂದಲಿಗೆ, ಸ್ಕ್ಯಾಲ್ಪಿಗೆ, ಕಣ್ಣಿಗೆ ಎಲ್ಲ ತುಂಬ ಒಳ್ಳೆಯದು. ನಾವಿದು ಒಂದು ದಿವಸ ಬಿಟ್ಟು ಒಂದು ದಿವಸ ಯೂಸ್ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೂದಲು ಉದುರೋದು ತುಂಬ ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲಿಗೆ ಬರುತ್ತೆ. ನಾನು ಈ ಥರ ಸ್ವಲ್ಪ ದಾಸವಾಳ ಹೂವು ತಗೊಂಡಿದ್ದೀನಿ. ಈ ದಾಸವಾಳ ಹೂವಿನ ಈ ಗ್ರೀನ್ ಕಲರು ಮತ್ತು ಇದರ ಸೆಂಟ್ರಲ್ಲಿ ಒಂದು ಈ ಥರ ಇದೆಯಲ್ಲ, ಅದನ್ನು ಕೂಡ ತೆಗಿಬೇಕು. ಇದನ್ನು ತೆಗೆದ ನಂತರ ಚೆನ್ನಾಗಿ ಒಮ್ಮೆ ವಾಶ್ ಮಾಡುವ. ಯಾಕಂದರೆ ಅದರಲ್ಲಿ ಮತ್ತು ಈಗ ಬೇಸಿಗೆ ಕಾಲ ಆಗಿರುವ ಕಾರಣ ಹೊಡಿ ಮತ್ತು ಚಿಕ್ಕ ಪ್ರಾಣಿಗಳೆಲ್ಲ ಇರುತ್ತೆ ನೋಡಿ, ಅದೆಲ್ಲ ತೆಗಿಬೇಕು. ಅದಕ್ಕೆ ಬೇಕಾಗಿ ಈ ಥರ ಹೆಸರು ಮಾಡಿ ಹಾಕ್ಕೊಂಡ ನಂತರ ನಾನು ಒಮ್ಮೆ ಇದನ್ನು ಜಸ್ಟ್ ವಾಶ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಒಮ್ಮೆ ಕೈ ಈ ಥರ ನೀರು ಹಾಕಿ ವಾಶ್ ಮಾಡಿದರೆ ಅದರಲ್ಲಿರುವ ಕಸ ಎಲ್ಲ ಹೋಗುತ್ತೆ. ಏನಾದರೂ ಚಿಕ್ಕ ಪ್ರಾಣಿ ಏನಾದರೂ ಇದ್ದರೆ ಅದನ್ನು ಕೂಡ ತೆಗಿಬೇಕು. ಈ ಥರ ಸ್ವಲ್ಪ ಈ ಥರ ತೊಳೆದ ನಂತರ ನಾವು ಈ ನೀರನ್ನು ಚೆಲ್ಲಬೇಕು. ಚೆಲ್ಲಿದ ನಂತರ ಒಳ್ಳೆ ನೀರನ್ನು ಹಾಕಬೇಕು. ಇದಕ್ಕೆ ನಾರ್ಮಲ್ ವಾಟ್ರ್ ಹಾಕಬೇಕಾಗಿರೋದು, ಬಿಸಿ ನೀರು ಅಥವಾ ಕೋಲ್ಡ್ ನೀರೇನು ಬೇಡ. ನಾರ್ಮಲ್ ಆಗಿರುವ ವಾಟ್ರ್ ಈ ಥರ ಹಾಕ್ಕೊಳ್ಬೇಕು. ನಮಗೆ ಎಷ್ಟು ಬೇಕೋ, ಸ್ವಲ್ಪ ತಿಕ್ಕಾಗಿ ಬೇಕಿದ್ದರೆ ಕಡಿಮೆ ನೀರು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ತಿನ್ನಾಗಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು. ಅದಾದ ನಂತರ ಕೈಯಿಂದ ಈ ದಾಸವಾಳ ಹೂವಿನ ಎಸಳಿದೆಯಲ್ಲ, ಅದನ್ನು ಈ ಥರ ಮಾಡಿಕೊಳ್ಬೇಕು. ನಮಗೆ ಬೇಕಿದ್ದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು, ಆದರೆ ನನಗೆ ಸ್ವಲ್ಪ ಕೂಡ ಒಳ್ಳೆಯದು ಈ ಥರ ಕೈಯಲ್ಲಿ ಮಾಡೋದು ಅಂತ ಅನ್ನಿಸ್ತು. ಈ ಥರ ಒಂದು ಸ್ವಲ್ಪ ಹೊತ್ತು ಈ ಥರ ಮಾಡಿಕೊಂಡು ಹಾಗೆಯೇ ನಾವು ಒಂದು 10 ನಿಮಿಷ ಎಲ್ಲ ಮುಚ್ಚಿ ಇಟ್ಟರೆ ಇದು ತುಂಬ ನೀರೆಲ್ಲ ಅಬ್ಸರ್ವ್ ಆಗಿ ನಮಗೆ ತುಂಬ ಒಳ್ಳೆ ಒಂದು ತಿಕ್ ಇದ್ದಲ್ಲಿ ಬರುತ್ತೆ. ಮತ್ತು ಒಂದು ಸಲ ಕೂಡ ನಾವು ಸ್ವಲ್ಪ ಟೈಮ್ ಕೂಡ ಈ ಥರ ಕೈಯಲ್ಲಿ ಮಾಡಿದರೆ ಅದರ ಈ ಹೂವಿನ ಸತ್ವ ಎಲ್ಲ ಇದಕ್ಕೆ ಬಿಡುತ್ತೆ. ಇಲ್ಲಿ ನೋಡಿ, ನಾನು ಈ ಥರ ಸ್ವಲ್ಪ ಮಾಡಿದ ನಂತರ ಈ ಥರ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟಿದ್ದೆ. ನಂತರ ಈಗ ನೋಡಿ ನೀರಿನ ಕಲರ್ ಚೇಂಜ್ ಆಗಿದೆ ಮತ್ತು ಸ್ವಲ್ಪ ತಿಕ್ಕಾಗಿ ಬಂದಿದೆ. ಇನ್ನೂ ಕೂಡ ತಿಕ್ಕಾಗಲಿಕ್ಕೆ ನಾನೀಗ ಇದರಲ್ಲಿ ಸುಮಾರು ಸಿಗುತ್ತೆ ನಮಗೆ. ಈ ಥರನೇ ಕೈಯಿಂದ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಬೇಕು ನಮಗೆ ಇದು ತಯಾರು ಮಾಡಲಿಕ್ಕೆ. ಇದು ನಮಗೆ ನ್ಯಾಚುರಲ್ ಆಗಿರುವ ಶ್ಯಾಂಪು ಕೂಡ, ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ಅಂತಲೇ ಹೇಳ್ಬೋದು. ಕೆಮಿಕಲ್ ಶ್ಯಾಂಪು ಎಲ್ಲ ಯೂಸ್ ಮಾಡೋರಾಗಿದ್ದರೆ ಅದನ್ನು ವಾರದಲ್ಲಿ ಒಂದು ಸಲ ಮಾತ್ರ ಯೂಸ್ ಮಾಡಿ, ಬಾಕಿ ಇರುವ ಡೇಸ್ ಇದರಲ್ಲೇ ಯೂಸ್ ಮಾಡಿ ನೋಡಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. 100% ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಕೂದಲು ಉದ್ದ ಬರುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಉದುರೋದು ಕಡಿಮೆ ಆಗುತ್ತೆ ಮತ್ತು ಕೂದಲು ಒಳ್ಳೆ ಬ್ಲ್ಯಾಕ್ ಆಗುತ್ತೆ. ಇದು ಕಣ್ಣಿಗೆ ಕೂಡ ತುಂಬಾ ತಂಪು. ಖಂಡಿತ ಇದೊಂದು ಟ್ರೈ ಮಾಡ್ತೀರಲ್ಲ. ಇದನ್ನು ನಾನು ಈ ಥರ ಮಾಡಿದ ನಂತರ ನಾವು ತಲೆಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆಯಿಲ್ ಮಸಾಜ್ ಮಾಡಬೇಕು. ಸ್ಕ್ಯಾಲ್ಪಿಗೆ, ಹೇರಿಗೆಲ್ಲ ಆಯಿಲ್ ಮಸಾಜ್ ಮಾಡಿದ ನಂತರ ಅರ್ಧ ಗಂಟೆ ಬಿಟ್ಟು ಇದನ್ನು ಹಾಕಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಆಗ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಎಕ್ಸ್ಟ್ರಾ ಶ್ಯಾಂಪು ಏನು ಯೂಸ್ ಮಾಡಬೇಕಾದ ಅಗತ್ಯ ಇಲ್ಲ. ಇದರಲ್ಲೇ ಆಯಿಲೆಲ್ಲ ಹೋಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.